ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ 19 ಜನ ಈ ಸಲ ಬಿಗ್ ಬಾಸ್ ಮನ್ಯಾಗ ಬಂದಾರ. ಯಪ್ಪ ವಾರ ವಾರ ನಿಮ್ಗೆ ಪೇಮೆಂಟ್ ಸಿಗಲ್ಲ ಅಂತ ಹೇಳ್ಬಿಟ್ರ ಅರ್ಧಕ್ಕರ್ಧ ಜನ ಗಾಡಿ ಹಾರಿ ಬಿಗ್ ಬಾಸ್ ಅಂತ ಓಡೇ ಹೊಕ್ಕಾರ. ಯಾಕಂದ್ರೆ ಈ ಬಿಗ್ ಬಾಸ್ ಮನೆಗೆ ಕರಿಯರ್ ಖತಮ್ ಆಗೈತಿ, ವಾಪಸ್ ಕರಿಯರ್ ರಿವೈವ್ ಮಾಡ್ಕೋಬೇಕು ಅನ್ನೋ ಸ್ವಲ್ಪ ಆರ್ಟಿಸ್ಟ್ ನ ಹುಡುಕೊಂಡು ಕರ್ಕೊಂಡು ಬರ್ತಾರ. ಯಾಕಂದ್ರೆ ಅವ್ರು ಪೇಮೆಂಟ್ ಕಮ್ಮಿ ಇಸ್ಕೊಳಕ್ಕೂ ರೆಡಿ ಇರ್ತಾರ. ಈಗ ಗೊತ್ತಾಯ್ತು. ಅಂಡ್ ಸ್ವಲ್ಪ ಕ್ರ್ಯಾಕ್ ಅಂಕಲ್ ಆಂಟಿಗಳು, ಕಾಮಿಡಿಯನ್ಸ್, ಒಂದ್ ಸ್ವಲ್ಪ ಸೈಕ್ ಕ್ಯಾಂಡಿಡೇಟ್ ಹುಡುಗ ಹುಡುಗಿನ ಅವ್ರ ಒಳಗ್ ಹೋಗಿ ಸ್ವಲ್ಪ ಲವ್ವಿ ಡವ್ವಿ ಮಾಡ್ಕೊಂಡು ಹತ್ಕೊಂಡು ಜಗಳ ಮಾಡ್ಕೊಂಡು ಸ್ವಲ್ಪ ಫುಟೇಜ್ ಸಿಗ್ತೈತಿ. ನೋಡೋರ್ಗು ಗಾಸಿಪ್ ಕಂಟೆಂಟ್, ಜನ ಥೂ ಅವ ಸರಿ ಇಲ್ಲ, ಥೂ ಇಕ್ಕಿ ಸರಿ ಇಲ್ಲ ಅಂತ ಹೇಳಿ ಇನ್ವಾಲ್ವ್ ಆಗ್ಬೇಕಲ್ಲ ಅಂತ ಟಾಸ್ಕ್ ಸಿಚುವೇಶನ್ ಕ್ರಿಯೇಟ್ ಮಾಡಿ ಕೊಟ್ಟು ಬಿಡ್ತಾರ. ನಾವ್ ಈ ತರ ರಿಯಾಲಿಟಿ ಶೋನ ಥೂ ಡಬ್ಬಾ ಬಿಗ್ ಬಾಸ್ ಈ ಸಲಿ ಅಂತೂ ಯಾರು ಸರಿ ಇಲ್ಲ, ಈ ಎಪಿಸೋಡ್ ಬಾರಿ ಇತ್ ನೋಡ ಅಂತ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಾ ಇರ್ತೀವಿ. ಮತ್ತಿನ್ನ ತಡ ಪಟ್ಟ ಅಂತ ಕಿವಿಗೆ ಇಯರ್ಫೋನ್ಸ್ ಹಾಕೋರಿ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ. 19 ಜನದಾಗ ಪಾಪ ಒಬ್ಬಕಿನ ರಕ್ಷಿತಾ ಶೆಟ್ಟಿನ ಇನ್ನು ಬಿಗ್ ಬಾಸ್ ಮನಿ ಒಳಗ್ ಬಂದಕ್ಕೆ ಡ್ರೆಸ್ ಚೇಂಜ್ ಮಾಡಿಲ್ಲ, ಹಂಗ ವಾಪಸ್ ನಡೆ ಹೊರಗಡೆ ಅಂತ ಎಲಿಮಿನೇಟ್ ಮಾಡಿ ಹೊರಗ್ ಹಾಕೇ ಬಿಟ್ರಕಿನ ಸೀದಾ ಒಂಟಿ ಅಂತ ಜಂಟಿ ಅಂತ ಗಂಟಿ ಅಂತ ಸುಡುಗಾಡ ಪಾಪ ಆ ಹುಡುಗಿಗೆ ಇನ್ಸಲ್ಟ್ ಮಾಡಿಬಿಟ್ರ. ಇನ್ನು ಉಳಿದ 18 ಜನ ಆ ಕಂಟೆಸ್ಟೆಂಟ್ ಗಳನ್ನ ಫಸ್ಟ್ ಟೈಮ್ ನೋಡಿದಾಗ ನನ್ನ ರಿಯಾಕ್ಷನ್ ಹೆಂಗಿತ್ತು ಗೊತ್ತೇನ? ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಫಸ್ಟ್ ಕಂಟೆಸ್ಟೆಂಟ್ ಜೋಂಡಿಗೆ ಸುದಿ ಮಸ್ತ್ ಪಿಕ್ಚರ್ ಮಾಡ್ಕೊಂಡು ಇದ್ದ ಆಕ್ಟರ್ ಯಾಕೆ ಬಿಗ್ ಬಾಸ್ ಬಂದ ನೋ ಮಾರಾಯ ಅಂತ ಅನಿಸ್ತ. ಏನು ವಾವ್ ಸೂಪರ್ ಅಂತ ಅನಿಸ್ಲಿಲ್ಲ ಅವನು ನೋಡಿ. It's the biggest piece of dog shit that I have ever heard. ಸೆಕೆಂಡ್ ಕಂಟೆಸ್ಟೆಂಟ್ ಕಾವ್ಯ, ಇಕ್ಕಿನ ನೋಡ್ದಾಗ ಅನ್ಸಿದ್ದ ಯಾರಿಕೆ ಯಾರ್ಯಾರು ಬರ್ತಾರೋ ಮಾರೇ ಈ ಮನ್ಯಾಗ, ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಅಂತ ಅನಿಸ್ತು. ಈಕಿ ಕಲರ್ಸ್ ಕನ್ನಡದಾಗ ಬರೋ ಸೀರಿಯಲ್ ನಾಗ ಆಕ್ಟ್ ಮಾಡಿರೋ ಆಕ್ಟ್ರೆಸಸ್. ಸೊ ಕಲರ್ಸ್ ಕನ್ನಡ ಖೋಟಾ ಇಂದ ಬಿಗ್ ಬಾಸ್ ಮನಿ ಒಳಗ ಸೀಟ್ ಸಿಕ್ಕೇತಿಕಿಗೆ. ಇನ್ನು ಥರ್ಡ್ ಕಂಟೆಸ್ಟೆಂಟ್ ಸತೀಶ್, ಇವ್ರನ್ನ ನೋಡ್ದಾಗ ನಂಗೆ ಅನ್ಸಿದ್ದ ಇವ ಯಾರೇ ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಇವ್ರು ವಿಟಿ ನೋಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ಇವ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್. ಎಷ್ಟು ರಿಚ್ ಅಂದ್ರೆ 25 ಲಕ್ಷ ಡ್ರೆಸ್ ಹಾಕೊಂಡ್ ಬಂದಾನ ಸೌಕಾರ. ಆಮೇಲೆ 65 ಲಕ್ಷದ ರೂಮ್ ಬುಕ್ ಮಾಡಿದ್ನಂತೇನ ಬಿಗ್ ಬಾಸ್ ಓಪನಿಂಗ್ ಡೇ ಇದ್ದಾಗ 7 ಸ್ಟಾರ್ ಹೋಟೆಲ್ದಾಗ. ಬಿಗ್ ಬಾಸ್ ಗೆದ್ರೆ ಸಿಗದ 50 ಲಕ್ಷ ಟ್ಯಾಕ್ಸ್ ಪ್ಯಾಕ್ಸ್ ಕಟ್ಟಾಗಿ ಅದೆಷ್ಟು ಬರ್ತೈತೋ ಯಾವನಿಗೆ ಗೊತ್ತು. ಈ ಮನುಷ್ಯ 65 ಲಕ್ಷ ಕೊಟ್ಟು ರೂಮ್ ಬುಕ್ ಮಾಡೋ ಅಷ್ಟು ಕೆಪಾಸಿಟಿ ಇರವ ಅದ್ಯಾಕ ಬಿಗ್ ಬಾಸ್ ಮನಿಗ್ ಬಂದ ನೋ ಮಾರಾಯ ಅಂತ ಅನ್ಸ್ತ ನನಗ. ಯಾಕೆ ಬಂದಿಯೋ ಯಾಕೆ? ಅಲ್ಲೇ ನಿಮ್ಮ ನಾಯಿಗಳ ಜೊತೆ ಆರಾಮಾಗಿರ್ಬಾರ್ದ ನೀನು? Not bad but not good. Yeah. ಇನ್ನ ಫೋರ್ತ್ ಕಂಟೆಸ್ಟೆಂಟ್ ಗಿಲ್ಲಿ, ಒಬ್ಬ ಕಾಮಿಡಿಯನ್ ಮನಿ ಒಳಗೆ ಇರಬೇಕಾ, ಅದಕ್ಕ ನಾಟ್ ಬ್ಯಾಡ್ ಟ್ಯಾಲೆಂಟೆಡ್ ಆಕ್ಟರ್ ಏನ್ ಕಡ್ದು ಗುಡ್ಡಿ ಹಾಕ್ತಾನ ನೋಡ್ಬೇಕು. 6 ಮಂತ್ಸ್ ಇಂದ ಯಾವ ಶೋನೇ ಇರ್ಲಿಲ್ಲ, ಕೆಲಸನೇ ಇರ್ಲಿಲ್ಲ, ಅದಕ್ಕೆ ಬಿಗ್ ಬಾಸ್ ಮನಿ ಒಳಗ್ ಬಂದೇನೆ ಅಂತ ಹೇಳಿ ಅವನೇ ಹೇಳಿದ. Sometimes may be good, sometimes may be shit. ಇನ್ನ ಫಿಫ್ತ್ ಕಂಟೆಸ್ಟೆಂಟ್ ಜಾನ್ವಿ. ಇಕಿ ಯಾರು ಇಕಿ? ಅವನವನು ಯಾರ್ಯಾರು ಬರ್ತಾರೋ ಮಾರೇ ಈ ಮನಿ ಒಳಗ? ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಅಕ್ಕನ ವಿಟಿ ನೋಡಿದ್ಮೇಲೆ ಗೊತ್ತಾಗಿದ್ದ ಅಕ್ಕ ನ್ಯೂಸ್ ಆಂಕರ್ ಅಂತ. ಅದ್ ಯಾವ ಚಾನಲ್ ದ ನ್ಯೂಸ್ ಆಂಕರ್ ಆಗಿದ್ಲ ಆಕಿಗೆ ಗೊತ್ತು. ಆಮೇಲೆ ನಮ್ಮಮ್ಮ ಸೂಪರ್ ಸ್ಟಾರು ಗಿಚ್ಚು ಗಿಲಿಗಿಲಿ ಅಂತ ರಿಯಾಲಿಟಿ ಶೋ, ಅದು ಕಲರ್ಸ್ ಕನ್ನಡ ಶೋದಾಗ ಕಂಟೆಸ್ಟೆಂಟ್ ಅಂತ. ಈಗ ಅದ ಮತ್ತ ಕಲರ್ಸ್ ಕನ್ನಡ ಶೋನ ಬಿಗ್ ಬಾಸ್ ಶೋ ಒಳಗ ಕಂಟೆಸ್ಟೆಂಟ್. ಈಕಿಗೂ ಕಲರ್ಸ್ ಕನ್ನಡ ಕೋಟಾ ಇಂದ ಬಿಗ್ ಬಾಸ್ ನಾಗ ಈಕಿಗೆ ಸೀಟ್ ಸಿಕ್ಕೇತಿ. ಇಷ್ಟು ಗೊತ್ತಾದ್ಮೇಲೆ ನನಗನ್ಸಿದ್ದು It's the biggest piece of dog shit that I have ever heard. ಆಸ್ ಅ ಕಂಟೆಸ್ಟೆಂಟ್, ಆಸ್ ಅ ಪರ್ಸನ್ ಆಗಲ್ಲ, ಆಸ್ ಅ ಕಂಟೆಸ್ಟೆಂಟ್ ಆಗಿ ಆಕೆ ನೋಡಿ ನಂಗೆ ಅನ್ಸಿದ್ದು. ಸಿಕ್ಸ್ತ್ ಕಂಟೆಸ್ಟೆಂಟ್ ಧನುಷ್ ಗೌಡ. ಅಣ್ಣ ಮಾಡಿದ 2 ಸೀರಿಯಲ್ ಡೈರೆಕ್ಟ್ ಬಿಗ್ ಬಾಸ್ ಗೆ. ಇಷ್ಟು ಜಲ್ದಿ ಅಣ್ಣನ ಆಕ್ಟಿಂಗ್ ಕರಿಯರ್ ಖತಮ್ ಆಗಾಕ ಬಂತೇನ? ಅಣ್ಣ ಮಾಡಿದ 2 ಸೀರಿಯಲ್, ಅದು ಕಲರ್ಸ್ ಕನ್ನಡದಾಗ. ಸೊ ವಾಪಸ್ ಅದ ಕಲರ್ಸ್ ಕನ್ನಡ ಖೋಟಾ ಇಂದ ಬಿಗ್ ಬಾಸ್ ನಾಗ ಸೀಟ್ ಸಿಕ್ಕೇತಿ. ಬಿಗ್ ಬಾಸ್ ಅವ್ರ ಅದೇನ್ ಯೋಚನೆ ಮಾಡಿ ದೇ ಪಿಕ್ಡ್ ಹಿಮ್ ಯಾವನಿಗ್ ಗೊತ್ತ. ಅಣ್ಣ ಹ್ಯಾಂಡ್ಸಮ್ ಆಗಂತೂ ಅದಾನ, ಆದ್ರ ಅಣ್ಣಂದ್ ಆಲ್ರೆಡಿ ಮದ್ವೆ ಆಗೇತಿ. ಅಣ್ಣ ಒಳಗ್ ಹೋಗಿ ಫುಟೇಜ್ ಸಲುವಾಗಿ ಲವ್ವಿ ಡವ್ವಿ ಮಾಡಿದ್ನಂದ್ರ ಡೈವೋರ್ಸ್ ಹಾಕೇತಿ. ಸೊ ಅಣ್ಣ ಟಾಸ್ಕ್ ಚಲೋ ಆಡ್ತಾನ ಅಥವಾ ಏನ್ ಮಾಡ್ತಾನ ಅವನಿಗೆ ಗೊತ್ತು. Sometimes may be good, sometimes may be shit. ಸೆವೆಂತ್ ಕಂಟೆಸ್ಟೆಂಟ್ ಚಂದ್ರಪ್ರಭಾ, ಕಾಮಿಡಿಯನ್ ನಂಬರ್ 2. ಕಲರ್ಸ್ ಕನ್ನಡದಾಗ ಶೋ ಮಾಡ್ತಿದ್ದ ಇವ, ಮಜಾ ಟಾಕೀಸ್, ಗಿಚ್ಚಿ ಗಲಿಗಿಲಿ. ಅಗೇನ್ ಸೇಮ್ ಬ್ರೋ, ಕಲರ್ಸ್ ಕನ್ನಡ ಕೋಟಾ, ಸಿಂಪಲ್ ಆಸ್ ದಟ್. ಇವರೆಲ್ಲ ಏನ್ ಎಂಟರ್ಟೈನ್ಮೆಂಟ್ ಮಾಡ್ತಾರೋ ಮುಂದೆ ನೋಡ್ಬೇಕು. ಬಟ್ ಈಗಂತೂ ನಂಗೆ ಈ ಕಂಟೆಸ್ಟೆಂಟ್ ನ ನೋಡಿ ನನ್ನ ರಿಯಾಕ್ಷನ್, It's the biggest piece of dog shit that I have ever heard. ಇನ್ನು 8th contestant ಮಂಜು ಭಾಷಿಣಿ. Hey,
That's pretty good. ಸೀನಿಯರ್ ಆಕ್ಟ್ರೆಸ್, ಒಳ್ಳೆ ಆಕ್ಟ್ರೆಸ್, ಗುಡ್ ಕಂಟೆಸ್ಟೆಂಟ್. ಸಿಲ್ಲಿಲಲ್ಲಿ ಸೀರಿಯಲ್ ಟೈಮ್ ಇಂದನೂ ನಮಗ್ ಗೊತ್ತು, ನನಗ್ ಗೊತ್ತಿರೋ ಪ್ರಕಾರ, ನನಗ್ ನೆನಪಿರೋ ಪ್ರಕಾರ ಶಿ ಇಸ್ ಅ ಗುಡ್ ಚಾಯ್ಸ್ ಫಾರ್ ಬಿಗ್ ಬಾಸ್ ಸೀಸನ್ 12 ಬ್ರೋ. ಇನ್ನ 9th ಕಂಟೆಸ್ಟೆಂಟ್ ರಾಶಿಕಾ. Wait a minute. Who are you? ಯಾರೋ ಈಕಿ, ಯಾರೋ ಮರೆ, ಇವರೆಲ್ಲ ಯಾರ್ಯಾರು ಬರ್ತಾರೋ ಮನೆ ಈ ಮನಿ ಒಳಗ. ಅವ್ನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಈಕಿ ಯಾರು ಏನಂತ ಬಿಗ್ ಬಾಸ್ ನೋಡಿನ ತಿಳ್ಕೊಬೇಕ ಅಷ್ಟ. ಬಿಗ್ ಬಾಸ್ ಮನಿ ಒಳಗ ಏನಾರ ಮಾಡಿದ್ರ ಅವನವನ ಇರ್ತಾಳ, ಇಲ್ಲ 1 ಮಂತ್ ಅಷ್ಟ, ಆಮೇಲೆ ಹೋಗ್ತಾ ಇರ್ಬೇಕಷ್ಟೆ. ಇನ್ನು 10th ಕಂಟೆಸ್ಟೆಂಟ್ ಅಭಿಷೇಕ್. ಇವ ಯಾರೇ? ಸೇಮ್ ಥಾಟ್ ಯಾರೋ ಮರೆ ಇವ್ರೆಲ್ಲ ಅಂತ ಅನ್ಸಾಕತ್ತಿತ್ತು ಖರೇಗು. ಆಮೇಲೆ ಗೊತ್ತಾತಿ ಈ ಅಣ್ಣನು ಕಲರ್ಸ್ ಕನ್ನಡದಾಗ ಬರೋ ಸೀರಿಯಲ್ ಒಳಗ ಆಕ್ಟ್ ಮಾಡ್ಯಾನ. ಸೊ ಕಲರ್ಸ್ ಕನ್ನಡ ಕೋಟಾ ಇಂದ ಬಂದಿರೋ ಕಂಟೆಸ್ಟೆಂಟ್. ಲುಕ್ಸ್ ಓಕೆ, ಫಿಸಿಕ್ ನೈಸ್, ಟೇಲೆಂಟ್ ಗೊತ್ತಿಲ್ಲ, ಅಣ್ಣನ್ ಮದ್ವಿ ಅಂತೂ ಆಗಿಲ್ಲ. ಸೊ ಒಳಗೆ ಇರೋ ಸಿಂಗಲ್ ಫೀಮೇಲ್ಸ್ ಜೊತೆ ಲವ್ವಿ ಡವ್ವಿ ಫುಟೇಜ್ ಅಂಡ್ ಲೈಮ್ ಲೈಟ್ ಗೋಸ್ಕರ ಮಾಡ್ಬೋದು, ಹೀರೋ ಅಂತ ತೋರ್ಸ್ಕೋಬೇಕಲ್ಲ. ಸೊ ಲೆಟ್ ಸಿ ಏನ್ ಕಡ್ದು ಗುಡ್ಡಿ ಹಾಕ್ತಾನ ಇವ ಅಂತ. Not bad, but not good. Yeah. ಇನ್ನು 11th ಕಂಟೆಸ್ಟೆಂಟ್ ಮಲ್ಲಮ್ಮ. ಅಯ್ಯೋ ದೇವ್ರೆ ಪಾಪ ಈ ಹೆಣ್ಮಗಳು. ಶಿ ಇಸ್ ಅ ಓಲ್ಡ್ ವುಮೆನ್. ಹೆಂಗ್ ಮಾರೆ ಈ ಬಿಗ್ ಬಾಸ್ ಮನಿ ಒಳಗ ಸೆಟ್ ಆಗ್ತಾಳ. ಶಿ ಇಸ್ ಅ ಇನ್ನೋಸೆಂಟ್ ಅಪ್ಪ, ಹೇಳ್ತೀನಲ್ಲ. ಅಲ್ಲಿ ಮನಿ ಒಳಗಿರೋ ಒಂದು ಥಾಟ್ಸ್, ಈಗ ಇವರಿಂದ ಬರೋ ಒಂದು ಥಾಟ್ಸ್ ಬಹಳ ಡಿಫ್ರೆನ್ಸ್ ಇರತಿ. ಹೆಂಗ್ ಈ ಇನ್ನೋಸೆಂಟ್ ವುಮೆನ್ ಈ ಮನಿ ಒಳಗ್ ಫಿಟ್ ಆಕ್ಕಾಳ ಅಂತ ಅನಿಸ್ತು ಇವ್ರಿಗೆ. ಬಿಗ್ ಬಾಸ್ ಅವ್ರಿಗೆ ಕರ್ಕೊಂಡ್ ಬಂದಂತೂ ಕೂರಿಸ್ಬಿಟ್ಟಾರ ಸೋಷಿಯಲ್ ಮೀಡಿಯಾದಾಗ ಫೇಮಸ್ ಇರೋ ಮಲ್ಲಮ್ಮನ. ನನಗಂತೂ ಅನ್ಸಂಗಿಲ್ಲ ಮಲ್ಲಮ್ಮ ಅಂತೂ ಜಾಸ್ತಿ ದಿನ ಬಿಗ್ ಬಾಸ್ ಒಳಗ್ ಇರ್ತಾಳ ಅಂತ ಹೇಳಿ. ಯಾಕಂದ್ರೆ ಬೈಯಲ್ಲಿ ಫಿಸಿಕಲ್ ಟಾಸ್ಕ್ ಮಾಡ್ಬೇಕಾಕೈತಿ, ಬಹಳ ತರ ಟಾಸ್ಕ್ ಮಾಡ್ಬೇಕಾಕೈತಿ. ಇವ್ರುಗಳು ಗ್ರೂಪ್ ಮಾಡ್ಕೊಂಡು ಅವನ ಗೊತ್ತಿದ್ರು ಅವ್ರಿಗೆ ಮನ್ಸಿಗೆ ಹರ್ಟ್ ಆಗುತ್ತಂತ ಗೊತ್ತಿದ್ರು ಕೆಲವೊಂದ್ ಟಾಸ್ಕ್ ಮಾಡ್ಬೇಕಾಕೈತಿ. ಅದ್ನೆಲ್ಲ ಮಲ್ಲಮ್ಮ ಎಲ್ಲ ಹೆಂಗು ಮಾಡ್ತಾಳ ಅಥವಾ ಸಹಿಸ್ಕೊಂತಾಳ ನನಗಂತೂ ಗೊತ್ತಿಲ್ಲ. ಸೊ ಮಲ್ಲಮ್ಮ ಅಂತೂ ನನಗನ್ಸೋ ಮಟ್ಟಿಗೆ ಆದಷ್ಟು ಜಲ್ದಿ ಬಿಗ್ ಬಾಸ್ ಇಂದ ಹೊರಗ್ ಬಂದು ತನ್ನ ಲೈಫ್ ಹೆಂಗೈತ್ ಹಂಗ ಲೀಡ್ ಮಾಡ್ಲಿ ಅಂತ ಬಯಸ್ತೀನಪ್ಪ ನಾನಂತೂ. ಇನ್ನು 12th ಕಂಟೆಸ್ಟೆಂಟ್ ಅಶ್ವಿನಿ ಆರ್ಎನ್. ಇಕಿ ಯಾರೋ ಇಕಿ ಅವನವನು ಯಾರ್ಯಾರು ಬರ್ತಾರೋ ಮಾರೇ ಈ ಮನಿ ಒಳಗ. ಇಕ್ಕಿನ ವಿಟಿ ನೋಡಿದ್ಮೇಲೆ ನಂಗೆ ಓಕೆ ಪರವಾಗಿಲ್ಲ, ನೈಸ್ ಚಾಯ್ಸ್ ಅನಿಸ್ತ. ಆಮೇಲೆ ಮತ್ತ ಅದ ಕಲರ್ಸ್ ಕನ್ನಡ ಕೋಟಾ ಬ್ರೋ. ಕಲರ್ಸ್ ಕನ್ನಡದಾಗ ಬರೋ ಮುದ್ದು ಲಕ್ಷ್ಮಿ ಅನ್ನೋ ಸೀರಿಯಲ್ದಾಗ ಲೀಡ್ ಆಕ್ಟ್ರೆಸ್ ಅಂತಿಕಿ ಏನ. ಇನ್ನು 13th ಕಂಟೆಸ್ಟೆಂಟ್ ಧ್ರುವಂತ್. ಇವ ಯಾರೇ? ಅಣ್ಣನ ವಿಟಿ ನೋಡಿದ ಮೇಲೆ ಗೊತ್ತಾತು ಅಣ್ಣ 8 ಸೀರಿಯಲ್ ಮಾಡ್ಯಾನಂತ. ಆದ್ರೂ ಇವ ಯಾರಂತ ನಮಗ್ ಗೊತ್ತೇ ಇಲ್ಲ. ಯಾಕಂದ್ರೆ ನಾವು ಸೀರಿಯಲ್ ನೋಡಿದ್ರಲ್ಲ, ಅವನವ್ನ ಟಿವಿ ನೋಡೋದ್ ಬಿಟ್ಟ ಎಷ್ಟೋ ವರ್ಷ ಆಗೋತ್ ನಾವು. ಸಾರಿ. ಇನ್ನು 14th ಕಂಟೆಸ್ಟೆಂಟ್ ಕರಿ ಬಸಪ್ಪ. ಬಾಡಿ ಬಿಲ್ಡರ್. ಅವನವನ್ 20 ವರ್ಷದಿಂದ ಹೋಗಿ ಮೆಡಲ್ ಗಿಡಲ್ ಎಲ್ಲ ಗೆದ್ಕೊಂಡ್ ಬಂದು ಫುಲ್ ಅವನವನ್ ಲೆಜೆಂಡ್ ಅಂತ ಅನ್ಸ್ಕೊಂಡಾರ. ಬಟ್ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಆ ಟೈಮ್ ನಾಗ, ಅದಕ್ಕೆ ಇವ್ರು ಯಾರಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಬೇಸಿಕ್ಲಿ ಹೀಸ್ ಫ್ರಮ್ ದಾವಣಗೆರೆ ಅಂತ. ಅಣ್ಣಗ ಒಂದು ವಾಕ್ಯದಲ್ಲಿ ಉತ್ತರ ಕೊಡಪ್ಪ ಅಂತ ಕೇಳಿದ್ರೆ ಅಣ್ಣ 10 ವಾಕ್ಯದಲ್ಲಿ ಉತ್ತರ ಕೊಡ್ತಾನೆ. ಸರ್ ಜನ ನಿಮ್ ಹೈಟ್ ಎಷ್ಟ್ ಅಂತ ಕೇಳ್ತಾರೆ, ಜನಕ್ಕೆ ಹೇಳಿ ಸರ್ ನಿಮ್ ಹೈಟ್ ಎಷ್ಟ್ ಅಂತ. ಹೈಟಾ? ಹ್ಞೂ ಸರ್. ದೇವ್ರು ನಿಮ್ಗೆಲ್ಲ ದೂರದಿಂದನೇ ಆಶೀರ್ವಾದ ಮಾಡಿದ್ದಾರೆ, ಹಂಗಾಗಿ ನೀವೆಲ್ಲ ಬಹಳ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದೀರಾ. ನನ್ನ ಮೇಲೆ ದೇವ್ರಿಗೆ ಪ್ರೀತಿ ಜಾಸ್ತಿ, ಹತ್ರ ಕರೆದ್ಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಹಂಗಾಗಿ ನಾನು ನಿಮ್ಗೆಲ್ರಿಗಿಂತ ಹೈಟ್ ಕಮ್ಮಿ, ಸ್ವಲ್ಪ ಕುಳ್ಳ. ಯಾವನೋ ಒಬ್ಬ ಕಮೆಂಟ್ ಸೆಕ್ಷನ್ ದಾಗ ದಾವಣಗೆರೆ ದೆಂಗಪ್ಪ ಅಂತ ಹೇಳಿ ಕಮೆಂಟ್ ಮಾಡಿ ಹೋಗ್ಯಾನ. मजा आ गया भाई, मजा आ गया. ಇನ್ನು 15th ಕಂಟೆಸ್ಟೆಂಟ್ ಮಾಳು ನಿಪ್ನಾಳ್. ಬೈ ನಮ್ಮ ಉತ್ತರ ಕರ್ನಾಟಕ ಸಿಂಗರ್, ಜಾನಪದ ಸಿಂಗರ್. ಅಣ್ಣ ಅವನವನ ಬೆಳಗಾವಿ ಸುತ್ತಮುತ್ತಲು ಇರೋ ಯಾವ ಹಳ್ಳಿನೂ ಬಿಟ್ಟಿಲ್ಲ ಅಂತ, ಎಲ್ಲಾ ಹಳ್ಳಿಗೆ ಹೋಗಿ ಅವನವನ ಪರ್ಫಾರ್ಮೆನ್ಸ್ ಕೊಟ್ಟಾನಂತ. ಅಣ್ಣಂದು ಫೇಮಸ್ ಸಾಂಗ್ ನಾ ಡ್ರೈವರ ಓ ನಾ ಡ್ರೈವರ ನೀ ನನ್ನ ಲವ್ವರ. ಅವನವನ 200 ಮಿಲಿಯನ್. ಅಣ್ಣ ಅಂತೂ ಫುಲ್ ಫೇಮಸ್. ಮಾಡ್ಕೊಂಡ್ಲಿ ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀರಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಮಾತಾಡ್ರೆ ಕೊಡ್ತಾನೆ ಇರೋದು ಶಟ್ಟು ಮಾಡಿ ಮುಗುಡು.
ಸೊ ಮಾಳು ಬಿಗ್ ಬಾಸ್ ಒಳಗೆ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾನ ಏನು ಅಂತ ಹೇಳಿ ನೋಡ್ಬೇಕ. ಆಲ್ ದ ಬೆಸ್ಟ್ ಬ್ರೋ. ಇನ್ನು 16th ಕಂಟೆಸ್ಟೆಂಟ್ ಸ್ಪಂದನ. ಇಕಿ ಯಾರು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಅಂತಾನ ಅನಿಸ್ತಾ. ಆಮೇಲೆ ಗೊತ್ತಾಯ್ತು ಅಕ್ಕಾನು ಶಿ ಈಸ್ ಆಕ್ಟ್ರೆಸ್ ಅಂಡ್ ಫಿಲಮ್ ಒಳಗೂ ಆಕ್ಟ್ ಮಾಡ್ಯಾಳ ಅಂಡ್ ಕಲರ್ಸ್ ಕನ್ನಡ ಒಳಗ್ ಬರೋ ಸೀರಿಯಲ್ ದಾಗು ಅಕಿ ಆಕ್ಟ್ ಮಾಡ್ಯಾಳ ಕರಿಮಣಿ ಅನ್ನೋ ಸೀರಿಯಲ್ ದಾಗ ಅಂತ ಹೇಳಿ ಗೊತ್ತಾತ. ಸೊ ಅಗೇನ್ ಬ್ರೋ ಕಲರ್ಸ್ ಕನ್ನಡ ಕೋಟಾ. ನೋಡ್ಬೇಕು ಅಕ್ಕ ಏನ್ ಕಡ್ದು ಗುಡ್ಡಿ ಹಾಕ್ತಾಳ ಅಂತ ಹೇಳಿ. ಸೊ ಇನ್ನ 17th ಕಂಟೆಸ್ಟೆಂಟ್ ಅಶ್ವಿನಿ ಗೌಡ, ಸೀನಿಯರ್ ಆಕ್ಟ್ರೆಸ್, ಆಮೇಲೆ ಕನ್ನಡದ ಹೋರಾಟಗಾರತಿ. ಅಂದ್ರ ಅವನವನ ಆ ಈಗೋ ಮತ್ತ ಅವನವನ ಆ ಒಂದು ಏ ಅಂತ ಜಗಳ ಮಾಡೋ ಅವನವನ ಪೂರ್ತಿ ಒಂದ್ ಪೊಗುರ್ ಅಂತೂ ಇರ್ತೈತಿ ಪಕ್ಕ. ಸೊ ಈ ಬಿಗ್ ಬಾಸ್ ಮನಿಗೆ ಶಿ ಇಸ್ ಅ ಗುಡ್ ಅಂಡ್ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ನನ್ನ ಅಭಿಪ್ರಾಯ. ಸೊ ಇವ್ರು ಜಗಳ ಮಾಡೋದು, ಇವ್ರ ಟಾಸ್ಕ್ ಒಳಗ ಅಂತೇಳಿ ನೋಡಕ ಮಜಾ ಅಂತೂ ಇರ್ತೈತಿ. ಸೊ ಶಿ ಇಸ್ ಅ ಗುಡ್ ಚಾಯ್ಸ್. ಆಯ್ತು ಬಿಡು. ಇನ್ನು ಲಾಸ್ಟ್ ಕಂಟೆಸ್ಟೆಂಟ್ RJ ಅಮಿತ್. ಅಣ್ಣ ಸೋಷಿಯಲ್ ಮೀಡಿಯಾದಾಗ ಸ್ವಲ್ಪ ಫೇಮಸ್ ಅದನ. ಸೊ ಅಣ್ಣ ಯಾರ ಅಂತ ಹೇಳಿ ಗೊತ್ತಾತು. ಒಂದ್ ವೇಳೆ ಸೋಷಿಯಲ್ ಮೀಡಿಯಾದಾಗ ನಾವು ಆಕ್ಟಿವ್ ಇರ್ಲಿಲ್ಲ ಅಥವಾ ಅವ ವಿಡಿಯೋಸ್ ಮಾಡ್ತಾ ಇರ್ಲಿಲ್ಲ ಅಂತಂದ್ರ ಇವ ಯಾರಂತ ನಮ್ಗೆ ಗೊತ್ತಾ ಇರ್ತಿರ್ಲಿಲ್ಲ. ಅಂಡ್ ಬಿಗ್ ಬಾಸ್ ಮನೆಗೆ ಬಾಳ ಜನ RJಗಳು ಬಂದು ಹೋಗ್ಯಾರ. ಸೊ ಇವನು ಬಂದಿರೋದು ಏನು ಸರ್ಪ್ರೈಸ್ ಅಲ್ಲ, ಇಟ್ಸ್ ಅ ಗುಡ್ ಚಾಯ್ಸ್ ಅಂತ ಹೇಳ್ಬೋದು. ಬಟ್ ಅಣ್ಣನ ವಿಟಿ ನೋಡಿದ್ರೆ ಅಣ್ಣ ಏನೋ ಕಡ್ದು ಗುಡ್ಡಿ ಹಾಕಂಗ್ ಕಾಣಕತ್ತಾನ. ಮನಿಗ್ ಬಂದು ಜಗಳ ಮಾಡಿ ಎಲ್ಲಾ ಮಾಡಿ ರೂಲ್ ಮಾಡೋ ಹಂಗ್ ಕಾಣಕತ್ತಾನ. ಬಿಲ್ಡಪ್ ಅಂತೂ ಕೊಟ್ಟಾನ ವಿಟಿ ಒಳಗ. ಆದ್ರೆ ಬಿಗ್ ಬಾಸ್ ಮನಿ ಒಳಗ್ ಬಂದ್ ಅದ್ ಏನ್ ಕಡ್ದು ಗುಡ್ಡಿ ಹಾಕ್ತಾನಂತ ನೋಡ್ಬೇಕು ಈ RJ.